ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಹೋಸ್ಟ್ ಆಂಟೋನಿ ಲೋಬೋ. ಒಬ್ಬ ಮಹಿಳೆಯು ಮಾಂಸ ವಿತರಣಾ ಕಾರ್ಖಾನೆಯಲ್ಲಿ ಕೆಲಸವನ್ನು ಮಾಡುತ್ತಿರುತ್ತಾರೆ. ಒಂದು ದಿನ ತಮ್ಮ ಕೆಲಸವನ್ನು ಮುಗಿಸಿದ ನಂತರ ಅವರು ಪರಿಶೀಲನೆಯನ್ನು ಮಾಡಲು ಮಾಂಸವನ್ನು ಮಡಗುವ ಫ್ರೀಜರ್ ಕೊಠಡಿಗೆ ಹೋಗುತ್ತಾರೆ. ಅಲ್ಲಿ ಅವರು ಪರಿಶೀಲನೆಯನ್ನು ಮಾಡುವ ಸಮಯದಲ್ಲಿ ಆ ಕೊಠಡಿಯ ಬಾಗಿಲು ಅನಿರೀಕ್ಷಿತವಾಗಿ ಲಾಕ್ ಆಗುತ್ತೆ. ಪರಿಶೀಲನೆಯನ್ನು ಮಾಡಿ ಮುಗಿಸಿದ ನಂತರ ಅವರು ಬಾಗಿಲನ್ನು ತೆರೆಯಲು ಪ್ರಯತ್ನಿಸುತ್ತಾರೆ. ಆ ಸಮಯದಲ್ಲಿ ಅವರಿಗೆ ಕೊಠಡಿಯ ಬಾಗಿಲು ಲಾಕ್ ಆಗಿದೆ ಎಂದು ತಿಳಿಯುತ್ತದೆ. ಬಾಗಿಲನ್ನು ತೆರೆಯಲು ಅವರು ತುಂಬ ಪ್ರಯತ್ನಿಸುತ್ತಾರೆ ಹಾಗೂ ಬಾಗಿಲನ್ನು ತೆರೆಯಲು ಅವರು ತುಂಬ ಶಬ್ದವನ್ನು ಮಾಡುತ್ತಾರೆ. ಆದರೆ ಅದು ಪ್ರಯೋಜನವಾಗುವುದಿಲ್ಲ. ಯಾಕೆಂದರೆ ಅವರ ಶಬ್ದ ಆ ಕೊಠಡಿಯ ಹೊರಗೆ ಇದ್ದವರಿಗೆ ಕೇಳುವುದಿಲ್ಲ ಹಾಗೂ ಅಲ್ಲಿ ಇದ್ದ ಕಾರ್ಮಿಕರು ಅವರ ಕೆಲಸವನ್ನು ಮುಗಿಸಿ ಅಲ್ಲಿಂದ ತೆರಳಿರುತ್ತಾರೆ. ಆ ಮಹಿಳೆಯು ತುಂಬ ಹೊತ್ತು ಕಿರುಚಾಡಿ ಕರೆದು ಅಸ್ವಸ್ಥರಾಗುತ್ತಾರೆ. 5 ಗಂಟೆಗಳ ನಂತರ ಅವರು ಸಾಯುವ ಪರಿಸ್ಥಿತಿಯಲ್ಲಿದ್ದಾಗ ಆ ಕಾರ್ಖಾನೆಯ ಭದ್ರತಾ ಸಿಬ್ಬಂದಿಯು ಆ ಫ್ರೀಜರ್ ಕೊಠಡಿಯ ಬಳಿಗೆ ಬಂದು ಕೊಠಡಿಯ ಬಾಗಿಲನ್ನು ತೆರೆಯುತ್ತಾರೆ. ಇದರಿಂದ ಆ ಮಹಿಳೆಯು ಆ ದಿನ ಸಾವಿನಿಂದ ಪಾರಾಗುತ್ತಾಳೆ. ಸ್ವಲ್ಪ ಸಮಯದ ನಂತರ ಆ ಮಹಿಳೆಯು ಸ್ವಸ್ಥರಾದ ಬಳಿಕ ಭದ್ರತಾ ಸಿಬ್ಬಂದಿಗೆ ಧನ್ಯವಾದವನ್ನು ಹೇಳಿ ಅವರು ಈ ಫ್ರೀಜರ್ ಕೊಠಡಿಯ ಬಳಿ ಬಂದ ಬಗ್ಗೆ ಕೇಳುತ್ತಾರೆ. ಯಾಕೆಂದರೆ ಇದು ಆ ಭದ್ರತಾ ಸಿಬ್ಬಂದಿಯ ಕೆಲಸದ ಭಾಗವಾಗಿರುವುದಿಲ್ಲ. ಆಗ ಆ ಭದ್ರತಾ ಸಿಬ್ಬಂದಿಯು ಆ ಮಹಿಳೆಗೆ, ನಾನು ಈ ಕಾರ್ಖಾನೆಯಲ್ಲಿ ಸುಮಾರು 35 ವರ್ಷಗಳಿಂದ ಕೆಲಸವನ್ನು ಮಾಡುತ್ತಿದ್ದೇನೆ. 100 ಕಾರ್ಮಿಕರು ಇಲ್ಲಿಗೆ ಬಂದು ತಮ್ಮ ಕೆಲಸವನ್ನು ಮುಗಿಸಿ ಹೋಗುತ್ತಾರೆ. ಆ ಕಾರ್ಮಿಕರಲ್ಲಿ ಕೆಲವರು ಮಾತ್ರ ನನಗೆ ಬೆಳಗ್ಗೆ ಶುಭೋದಯವನ್ನು ಹೇಳುತ್ತಾರೆ ಹಾಗೂ ಹೋಗುವ ಸಮಯದಲ್ಲಿ ನನಗೆ ಹೇಳಿ ಹೋಗುತ್ತಾರೆ. ಆ ಕೆಲವರಲ್ಲಿ ನೀವು ಒಬ್ಬರು. ತುಂಬ ಜನರಿಗೆ ನಾನು ಕಣ್ಣಿಗೆ ಕಾಣುವುದೇ ಇಲ್ಲ. ಇವತ್ತು ಬೆಳಿಗ್ಗೆ ನೀವು ಬರುವಾಗ ನನಗೆ ಶುಭೋದಯವನ್ನು ಹೇಳಿದ್ರಿ, ಆದರೆ ಹೋಗುವ ಸಮಯದಲ್ಲಿ ಹೋಗಿ ಬರುತ್ತೇನೆ ಎಂಬ ನಿಮ್ಮ ಈ ಶಬ್ದ ನನಗೆ ಕೇಳಲಿಲ್ಲ ಹಾಗೂ ನೀವು ಹೋಗುವುದನ್ನು ನಾನು ನೋಡಲಿಲ್ಲ. ಆದ್ದರಿಂದ ನಾನು ನೀವು ಕಾರ್ಖಾನೆಯಲ್ಲಿ ಇದ್ದೀರಾ ಅಂತ ನೋಡಲು ಬಂದೆ. ಆ ಸಮಯದಲ್ಲಿ ನೀವು ಅಸ್ವಸ್ಥರಾಗಿರುವುದನ್ನು ನಾನು ನೋಡಿದೆ ಎಂದು ಹೇಳುತ್ತಾರೆ. ಆದ್ದರಿಂದ ನಾವು ನಮ್ಮ ಜೀವನದಲ್ಲಿ ಯಾವಾಗಲೂ ನಮ್ಮ ಸುತ್ತಮುತ್ತಲಿರುವ ಜನರನ್ನು ಪ್ರೀತಿಸಬೇಕು ಹಾಗೂ ಗೌರವಿಸಬೇಕು. ಯಾಕೆಂದರೆ ನಾಳೆ ನಮಗೆ ಅನಿರೀಕ್ಷಿತವಾದ ಕಷ್ಟ ತೊಂದರೆಗಳು ಬಂದಾಗ ನಮ್ಮ ಸುತ್ತಮುತ್ತಲಿರುವ ಜನರೇ ನಮಗೆ ಸಹಾಯವನ್ನು ಮಾಡುವರು. ಸೊ ಬಿ ಹಂಬಲ್, ಲವ್ and respect those around you. Thank you for watching, friends. Cheers. Have a great